ಶ್ರೀರಾಮಕೃಷ್ಣ ವಚನ ವೇದ 27ನೇ ಡಿಸೆಂಬರ್ 1884 ಪುಷ್ಯ ಶುಕ್ಲ ಸಪ್ತಮಿ ಶನಿವಾರ. ಕ್ರಿಸ್ಮಸ್ ರಜಾದಿನಗಳು ಬಂದಿರುವುದರಿಂದ ಭಕ್ತರಿಗೆ ವಿರಾಮವಿದೆ. ಅನೇಕರು ಪರಮಹಂಸರನ್ನು ನೋಡಲು ಬಂದಿದ್ದಾರೆ. ಬೆಳಗಾಗೆದ್ದೇ ಅನೇಕರು ಬಂದು ಬಿಟ್ಟಿದ್ದಾರೆ. ಕೇದಾರ, ರಾಮ, ನಿತ್ಯಗೋಪಾಲ, ತಾರಕ, ಸುರೇಂದ್ರ, ಮಾಸ್ಟರ್, ಶಾರದಾ ಪ್ರಸನ್ನ, ಇನ್ನೂ ಕೆಲವು ಯುವ ಭಕ್ತರೂ ಬಂದಿದ್ದಾರೆ. ಇಂದು ಶಾರದಾ ಪ್ರಸನ್ನನ ಮೊದಲನೆಯ ಆಗಮನ. ಶ್ರೀರಾಮಕೃಷ್ಣರು ಮಾಸ್ಟರಿಗೆ, ಬಂಕಿಮನಲ್ಲಿ ಅವನನ್ನು ಕರೆದುಕೊಂಡು ಬರಲಿಲ್ಲವೇನು ನೀನು? ಬಂಕಿಮ ಒಬ್ಬ ವಿದ್ಯಾರ್ಥಿ. ಪರಮಹಂಸರು ಆತನನ್ನು ಬಾಗ್ ಬಜಾರಿನಲ್ಲಿ ನೋಡಿದ್ದರು. ಆತನನ್ನು ದೂರದಿಂದ ನೋಡಿ ಆತ ಬಹಳ ಒಳ್ಳೆಯ ಹುಡುಗ ಎಂದು ಹೇಳಿದ್ದರು. ಸ್ವಲ್ಪ ಹೊತ್ತಾದ ನಂತರ ಪರಮಹಂಸರು ಭಕ್ತರೊಡನೆ ಪಂಚವಟಿಗೆ ಹೋಗಿ ಕುಳಿತಿದ್ದಾರೆ. ಅವರ ಸುತ್ತಲೂ ಕೆಲವರು ಕುಳಿತಿದ್ದಾರೆ, ಕೆಲವರು ನಿಂತಿದ್ದಾರೆ. ಪರಮಹಂಸರು ನೈಋತ್ಯಾಭಿಮುಖರಾಗಿ ಸಿಮೆಂಟು ಕಟ್ಟೆಯ ಮೇಲೆ ಕುಳಿತಿದ್ದಾರೆ. ಅವರು ನಗುತ್ತಾ ಮಾಸ್ಟರನ್ನು ಕೇಳಿದರು, ಆ ಪುಸ್ತಕ ತಂದಿದ್ದೀಯೇನು ಮಾಸ್ಟರ್? ಹೌದು, ತಂದಿದ್ದೇನೆ. ಶ್ರೀರಾಮಕೃಷ್ಣರು, ನನಗೊಂದು ಸ್ವಲ್ಪ ಅದನ್ನು ಓದಿ ಹೇಳು. ಆ ಪುಸ್ತಕ ಏನೆಂಬುದನ್ನು ಅರಿಯಲು ಭಕ್ತರು ಉತ್ಸುಕರಾಗಿದ್ದಾರೆ. ಅದರ ಹೆಸರು ದೇವಿ ಚೌಧರಾಣಿ ಅಂತ. ಅದು ನಿಷ್ಕಾಮ ಕರ್ಮದ ವಿಷಯವಾಗಿ ಹೇಳುತ್ತದೆ ಎಂದು ಪರಮಹಂಸರು ಕೇಳಿದ್ದರು. ಅದರ ಲೇಖಕ ಸುಪ್ರಸಿದ್ಧ ಬಂಕಿಮಚಂದ್ರ ಅಂತಲೂ ಕೇಳಿದ್ದರು. ಅದರಲ್ಲಿ ಆತ ಏನು ಬರೆದಿದ್ದಾನೆ ಎಂಬುದನ್ನು ಕೇಳಿದರೆ ಬಂಕಿಮಚಂದ್ರನ ಮಾನಸಿಕ ಅವಸ್ಥೆ ಎಂಥದ್ದು ಎಂಬುದು ಪರಮಹಂಸರಿಗೆ ಗೊತ್ತಾಗಿ ಬಿಡುತ್ತದೆ. ಮಾಸ್ಟರ್ ಹೇಳಿದ, ಒಬ್ಬ ಯುವತಿ ಕಥಾನಾಯಕಿ ಒಬ್ಬ ಡಕಾಯಿತನ ಕೈಗೆ ಸಿಕ್ಕಿಬಿದ್ದಳು. ಯುವತಿಯ ಹೆಸರು ಪ್ರಫುಲ್ಲೆ ಅಂತ. ಬಳಿಕ ಅವಳಿಗೆ ದೇವಿ ಚೌಧರಾಣಿ ಎಂಬ ಹೆಸರು ಬಂದಿತು. ಡಕಾಯಿತನ ಹೆಸರು ಭವಾನಿ ಪಾಠಕ ಅಂತ. ಡಕಾಯಿತ ಬಹಳ ಒಳ್ಳೆಯವ. ಆತ ಆಕೆಯ ಕೈಯಿಂದ ಅನೇಕ ಸಾಧನೆ ಭಜನೆಗಳನ್ನು ಮಾಡಿಸಿದ್ದ. ಯಾವ ರೀತಿಯಾಗಿ ನಿಷ್ಕಾಮ ಕರ್ಮವನ್ನು ಮಾಡಬೇಕೆಂಬುದನ್ನು ಆಕೆಗೆ ಹೇಳಿಕೊಟ್ಟಿದ್ದ. ಡಕಾಯಿತ ದುಷ್ಟರನ್ನು ಸುಲಿಗೆ ಮಾಡಿ ದೊರೆತ ಹಣದಿಂದ ಬಡಬಗ್ಗರಿಗೆ ಅನ್ನ ಹಾಕುತ್ತಿದ್ದ, ಅವರಿಗೆ ದಾನ ಮಾಡುತ್ತಿದ್ದ. ಪ್ರಫುಲ್ಲೆಗೆ ದುಷ್ಟರನ್ನು ದಂಡಿಸಿ ಶಿಷ್ಟರನ್ನು ಪಾಲಿಸುತ್ತಿದ್ದೇನೆ ಅಂತ ಹೇಳಿದ ಶ್ರೀರಾಮಕೃಷ್ಣರು. ಹೀಗೆ ಮಾಡುವುದು ರಾಜನ ಕರ್ತವ್ಯ ಮಾಸ್ಟರ್. ಗ್ರಂಥಕರ್ತ ಬೇರೊಂದು ಜಾಗದಲ್ಲಿ ಭಕ್ತಿಯ ವಿಷಯವಾಗಿ ಬರೆದಿದ್ದಾನೆ. ಭವಾನಿ ಪಾಠಕ ಪ್ರಫುಲ್ಲೆಯೊಡನೆ ಇರಲು ಒಬ್ಬ ಹುಡುಗಿಯನ್ನು ಕಳುಹಿಸಿಕೊಟ್ಟಿದ್ದ. ಆಕೆಯ ಹೆಸರು ನಿಶಿ ಅಂತ. ಆಕೆ ಒಳ್ಳೆ ಭಕ್ತಳು. ಆಕೆ ಹೇಳುತ್ತಿದ್ದಳು, ಶ್ರೀಕೃಷ್ಣ ನನ್ನ ಪತಿ ಅಂತ. ಪ್ರಫುಲ್ಲೆಗೆ ವಿವಾಹವಾಗಿತ್ತು. ಆಕೆಗೆ ತಂದೆ ಇರಲಿಲ್ಲ, ತಾಯಿ ಇದ್ದಳು. ಆಕೆಯ ಊರಿನವರು ಬರಿದೇ ಒಂದು ಅಪನಿಂದೆಯನ್ನು ಅವರ ಮೇಲೆ ಹೊರಿಸಿ ಅವರಿಗೆ ಬಹಿಷ್ಕಾರ ಹಾಕಿಬಿಟ್ಟಿದ್ದರು. ಈ ಕಾರಣದಿಂದ ಪ್ರಫುಲ್ಲೆಯ ಮಾವ ಆಕೆಯನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಲಿಲ್ಲ. ಆತ ತನ್ನ ಮಗನಿಗೆ ಇನ್ನೂ 2 ಹುಡುಗಿಯರನ್ನು ತಂದು ಮದುವೆ ಮಾಡಿದ್ದ. ಆದರೂ ಪ್ರಫುಲ್ಲೆಗೆ ತನ್ನ ಪತಿಯ ಮೇಲೆ ಬಹಳ ಪ್ರೀತಿ ಇತ್ತು. ಶ್ರೀರಾಮಕೃಷ್ಣರಿಗೆ ಈ ಭಾಗವನ್ನು ಕೇಳಿದರೆ ಕಥೆ ಏನೆಂಬುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. ಮಾಸ್ಟರ್ ಓದುತ್ತಾನೆ. ನಿಶಿ, ನಾನು ಭವಾನಿ ಪಾಠಕನ ಮಗಳು. ಆತ ನನ್ನ ತಂದೆ. ಆತನು ಒಂದು ವಿಧದಲ್ಲಿ ನನಗೆ ವಿವಾಹ ಮಾಡಿದ್ದಾನೆ. ಪ್ರಫುಲ್ಲೆ, ಒಂದು ವಿಧದಲ್ಲಿ ಎಂದರೆ? ನಿಶಿ, ಸರ್ವಸ್ವವನ್ನೂ ಶ್ರೀಕೃಷ್ಣನಿಗೆ. ಪ್ರಫುಲ್ಲೆ, ಹೇಗೆ ಅದು? ನಿಶಿ, ರೂಪು, ಯೌವನ, ಪ್ರಾಣ. ಪ್ರಫುಲ್ಲೆ, ಆತನೇ ನಿನ್ನ ಪತಿಯೇ? ನಿಶಿ, ಹೌದು, ಏಕೆಂದರೆ ಯಾರು ನನ್ನನ್ನು ಸಂಪೂರ್ಣವಾಗಿ ವಶಪಡಿಸಿಕೊಂಡಿರುವನೋ ಆತನೇ ನನ್ನ ಪತಿ. ಪ್ರಫುಲ್ಲೆ ನಿಟ್ಟುಸಿರು ಬಿಟ್ಟು, ನಿನಗೇನು ಹೇಳುವುದೋ ನನಗೆ ಗೊತ್ತಾಗುತ್ತಿಲ್ಲ. ಪತಿಯ ಅನುಭವ ನಿನಗಿಲ್ಲ, ಅದಕ್ಕಾಗಿ ನೀನು ಹಾಗೆ ಹೇಳುತ್ತಿರುವೆ. ನಿನಗೆ ನಿಜವಾದ ಪತಿಯೊಬ್ಬನಿದ್ದಿದ್ದರೆ ಶ್ರೀಕೃಷ್ಣನ ಕಡೆ ಮನಸ್ಸು ಹೋಗುತ್ತಿರಲಿಲ್ಲ. ಮೂರ್ಖ ವ್ರಜೇಶ್ವರನಿಗೆ ಪ್ರಫುಲ್ಲೆಯ ಪತಿ ಮೂರ್ಖ ವ್ರಜೇಶ್ವರನಿಗೆ ಪ್ರಫುಲ್ಲೆಯ ಹೃದಯ ಎಂಥದು ಎಂಬುದು ಗೊತ್ತಿರಲಿಲ್ಲ. ನಿಶಿ, ಶ್ರೀಕೃಷ್ಣನನ್ನು ಕಂಡರೆ ಎಲ್ಲರೂ ಮೋಹಗೊಳ್ಳುವ ಸಂಭವ, ಏಕೆಂದರೆ ಆತನದು ಅನಂತ ಯೌವನ, ಅನಂತ ಐಶ್ವರ್ಯ. ಈ ಯುವತಿ
ನಿಶಿ ಭವಾನಿ ಪಾಠಕನ ಕೈಯಲ್ಲಿ ಶಿಕ್ಷಣವನ್ನು ಹೊಂದಿದವಳು. ಆದರೆ ಪ್ರಫುಲ್ಲೆ ನಿರಕ್ಷರ ಕುಕ್ಷಿ. ಈಕೆಯ ಕೈಯಿಂದ ಆಕೆಗೆ ಉತ್ತರ ಕೊಡಲಾಗಲಿಲ್ಲ. ಹಿಂದೂ ಧರ್ಮದ ಸ್ಮೃತಿಕಾರರಿಗೆ ಉತ್ತರ ಗೊತ್ತಿತ್ತು. ಭಗವಂತ ಅನಂತ ಎಂಬುದೇನೋ ಗೊತ್ತು. ಆದರೆ ಆ ಅನಂತವನ್ನು ಈ ಕ್ಷುದ್ರ ಹೃದಯ ಪಂಜರದೊಳಗೆ ಕೂಡಿಡಲಾಗುವುದಿಲ್ಲ. ಸಾಂತನೊಡನೆ ಮಾತ್ರ ಹಾಗೆ ವ್ಯವಹರಿಸಬಹುದು. ಅದಕ್ಕಾಗಿಯೇ ಹಿಂದೂ ಅನಂತ ಜಗದೀಶ್ವರನನ್ನು ತನ್ನ ಹೃದಯ ಪಂಜರದಲ್ಲಿ ಶಾಂತ ಶ್ರೀಕೃಷ್ಣನ ರೂಪದಿಂದ ಪೂಜಿಸುತ್ತಾನೆ. ಪತಿ ಇನ್ನೂ ನಿರ್ದಿಷ್ಟನಾದ ಆ ಅನಂತನ ಶಾಂತ ರೂಪು. ಅದಕ್ಕಾಗಿಯೇ ಹೆಂಗಸಿನ ಪ್ರೇಮವು ಪಾತ್ರವಾದುದೇ ಆಗಿದ್ದರೆ ಭಗವಂತನ ಕಡೆಗೆ ಹೋಗಲು ಪತಿಯೇ ಪ್ರಥಮ ಸೋಪಾನವಾಗುತ್ತಾನೆ. ಅದಕ್ಕಾಗಿಯೇ ಹಿಂದೂ ಹೆಂಗಸಿನ ಪತಿಯೇ ದೇವರು. ಉಳಿದ ಎಲ್ಲ ಸಮಾಜಗಳು ಹಿಂದೂ ಸಮಾಜದ ಎದುರು ಈ ವಿಷಯವಾಗಿ ನಿಕೃಷ್ಟ ದೆಸೆಯಲ್ಲಿವೆ. ಪ್ರಫುಲ್ಲೆ ಏನೂ ಅರಿಯದವಳು. ಅವಳಿಗೊಂದೂ ಅರ್ಥವಾಗಲಿಲ್ಲ. ಹೇಳಿದಳು, ಗೆಳತಿ, ನನಗೆ ಅದೆಲ್ಲ ಅರ್ಥವಾಗುತ್ತಿಲ್ಲ. ನಿನ್ನ ಹೆಸರೇನು ಎಂಬುದನ್ನು ನೀನು ಇದುವರೆಗೆ ಹೇಳಲೇ ಇಲ್ಲವಲ್ಲ ಅಂತ. ನಿಶಿ. ಭವಾನಿ ಪಾಠಕ ನನಗೆ ನಿಶಿ ಅಂತ ಹೆಸರು ಇಟ್ಟಿದ್ದಾನೆ. ನಾನು ದಿವೆಯ ತಂಗಿ. ಒಂದು ದಿವಸ ಮಾತನಾಡಲು ದಿವೆಯನ್ನು ಇಲ್ಲಿಗೆ ಕರೆದುಕೊಂಡು ಬರುತ್ತೇನೆ. ಆದರೆ ಏನು ಹೇಳುತ್ತಿದ್ದೆನೋ ಅದನ್ನು ಮುಂದುವರಿಸುತ್ತೇನೆ ಕೇಳು. ಭಗವಂತನೇ ಪರಮಪತಿ. ಹೆಂಗಸಿಗೆ ಪತಿಯೇ ದೇವರು. ಶ್ರೀಕೃಷ್ಣನೇ ಎಲ್ಲರ ದೇವರು. ಎರಡು ದೇವರುಗಳನ್ನೇಕೆ ಹೃದಯದಲ್ಲಿ ಇಟ್ಟುಕೊಳ್ಳಬೇಕು? ಇಬ್ಬರು ಭಗವಂತರಲ್ಲಿ ಏಕೆ ಮನಸ್ಸಿಡಬೇಕು? ಈ ಕ್ಷುದ್ರ ಹೃದಯದ ಅಲ್ಪ ಭಕ್ತಿಯನ್ನು ಇಬ್ಬಾಗ ಮಾಡಿಬಿಟ್ಟರೆ ಅದು ಬಹಳ ಅಲ್ಪವಾಗಿ ಹೋಗಿಬಿಡುತ್ತದೆ. ಪ್ರಫುಲ್ಲೆ. ಹೋಗು, ಹೆಂಗಸಿನ ಭಕ್ತಿಗೆ ಮಿತಿ ಎಂಬುದು ಉಂಟೆ? ನಿಶಿ. ಹೆಂಗಸಿನ ಪ್ರೀತಿಗೆ ಕೊನೆ ಎಂಬುದೇನೂ ಇಲ್ಲ. ಆದರೆ ಭಕ್ತಿ ಎಂಬುದು ಒಂದು, ಪ್ರೀತಿ ಎಂಬುದು ಇನ್ನೊಂದು. ಮಾಸ್ಟರ್ ಈಗ ಪ್ರಫುಲ್ಲೆಯ ಕೈಯಲ್ಲಿ ಭವಾನಿ ಪಾಠಕ ಮಾಡಿಸಿದ ಸಾಧನೆಯ ಭಾಗವನ್ನು ಓದಲು ಪ್ರಾರಂಭಿಸಿದ. ಮೊದಲನೆಯ ವರ್ಷ ಭವಾನಿ ಪಾಠಕ ಪ್ರಫುಲ್ಲೆಯ ಮನೆಗೆ ಯಾವ ಪುರುಷನೂ ಹೋಗದಂತೆ ನೋಡಿಕೊಂಡುದೇ ಅಲ್ಲದೆ ಆಕೆ ಹೊರಗೆ ಬಂದು ಬೇರೆ ಯಾವ ಪುರುಷನೊಡನೆಯೂ ಮಾತುಕತೆ ಆಡದ ಹಾಗೆ ವ್ಯವಸ್ಥೆ ಮಾಡಿದ. ಎರಡನೆಯ ವರ್ಷ ಆಕೆ ಬೇರೆ ಪುರುಷರೊಡನೆ ಮಾತುಕತೆ ಆಡಕೂಡದು ಎಂಬ ನಿರ್ಬಂಧನೆಯನ್ನು ತೆಗೆದುಹಾಕಿದರು. ಆದರೆ ಯಾವ ಪುರುಷನನ್ನೂ ಆಕೆಯ ಮನೆಗೆ ಹೋಗಲು ಬಿಟ್ಟುಕೊಡುತ್ತಿರಲಿಲ್ಲ. ಮೂರನೆಯ ವರ್ಷ ಪ್ರಫುಲ್ಲೆ ಮುಂಡನ ಮಾಡಿಸಿಕೊಂಡ ನಂತರ ಭವಾನಿ ಪಾಠಕ ತನ್ನ ಎಳೆಯ ವಯಸ್ಸಿನ ಶಿಷ್ಯರನ್ನು ಜೊತೆಯಲ್ಲಿ ಕರೆದುಕೊಂಡು ಆಕೆಯ ಮನೆಗೆ ಹೋಗುತ್ತಿದ್ದ. ಆಗ ಪ್ರಫುಲ್ಲೆ ತನ್ನ ದೃಷ್ಟಿಯನ್ನು ನೆಲದ ಕಡೆಗೆ ತಿರುಗಿಸಿ ಅವರೊಡನೆ ಶಾಸ್ತ್ರಗಳ ಸಂಬಂಧವಾಗಿ ಮಾತುಕತೆಗಳನ್ನಾಡುತ್ತಿದ್ದಳು. ಬಳಿಕ ಮಾಸ್ಟರ್ ಓದಿದ. ಪ್ರಫುಲ್ಲೆ ಶಾಸ್ತ್ರಗಳನ್ನು ಓದಲು ಆರಂಭಿಸಿದಳು. ವ್ಯಾಕರಣ ಮುಗಿಸಿದಳು. ರಘುವಂಶ, ಕುಮಾರ ಸಂಭವ, ಶಾಕುಂತಲ, ನೈಷಧವನ್ನು ಓದಿದಳು. ಕಿಂಚಿತ್ ಸಾಂಖ್ಯ, ವೇದಾಂತ, ನ್ಯಾಯ ಇವನ್ನೂ ಓದಿದಳು. ಶ್ರೀರಾಮಕೃಷ್ಣರು. ಇದರ ಇಂಗಿತವೇನು ಗೊತ್ತೇ? ಓದದೇ ಬರೆಯದೇ ಇದ್ದರೆ ಜ್ಞಾನ ದೊರಕದು ಅಂತ. ಈ ಗ್ರಂಥಕರ್ತನ ಮತ್ತು ಇವನಂಥವರ ಅಭಿಪ್ರಾಯವೇ ಇದು. ಇವರ ಭಾವನೆ ಮೊದಲು ಓದು ಬರಹ, ಬಳಿಕ ಭಗವಂತ. ಭಗವಂತನನ್ನು ಅರಿಯಲು ಓದು ಬರಹ ಬೇಕು ಅಂತ. ಆದರೆ ಯದುಮಲ್ಲಿಕನೊಡನೆ ಮಾತುಕತೆಯಾಡಬೇಕಾದರೆ ಮೊದಲು ಆತನಿಗೆಷ್ಟು ಮನೆಗಳಿವೆ, ಎಷ್ಟು ಐಶ್ವರ್ಯವಿದೆ, ಎಷ್ಟು ಲೇವಾದೇವಿ ಪತ್ರಗಳಿವೆ, ಇವನ್ನೆಲ್ಲ ಅರಿತುಕೊಳ್ಳುವುದರ ಅವಶ್ಯಕತೆ ಏನಿದೆ? ಹೇಗೋ ಮಾಡಿ ಹೊಗಳಿಯೋ ಜವಾನರಿಂದ ತಳ್ಳಿಸಿಕೊಂಡೋ ಮನೆಗೆ ಪ್ರವೇಶ ಮಾಡಿ ಯದುಮಲ್ಲಿಕನೊಡನೆ ಸ್ನೇಹ ಬೆಳೆಸಿಕೊಳ್ಳಬೇಕು. ಒಂದು ವೇಳೆ ಆತನ ಧನಕನಕಾದಿಗಳ ಮನೆ ಮಠಾದಿಗಳ ವಿಷಯ ತಿಳಿದುಕೋಬೇಕು ಎಂಬ ಇಚ್ಛೆ ಬಂದರೆ ಯದುಮಲ್ಲಿಕನನ್ನು ಕೇಳಿಬಿಟ್ಟರೆಯೇ ಎಲ್ಲ ದೊರೆತು ಬಿಡುತ್ತದೆ. ಬಹಳ ಸಹಜವಾಗಿ ದೊರೆತು ಬಿಡುತ್ತದೆ. ಮೊದಲು ರಾಮ, ಬಳಿಕ ಆತನ ಐಶ್ವರ್ಯ, ಜಗತ್ತು. ಅದಕ್ಕಾಗಿಯೇ ವಾಲ್ಮೀಕಿ ಮರ ಎಂಬ ಮಂತ್ರವನ್ನು ಜಪಿಸಿದ್ದು. ಮೊದಲು ಮಾ ಅಂದರೆ ಭಗವಂತ, ಬಳಿಕ ರಾ ಅಂದರೆ ಜಗತ್ತು, ಆತನ ಐಶ್ವರ್ಯ. ಭಕ್ತರೆಲ್ಲರೂ ಈ ಮಾತುಕತೆಗಳನ್ನು ಸ್ತಂಭೀಭೂತರಾಗಿ ಕೇಳಿದರು. ಮಾಸ್ಟರ್ ಮುಂದಕ್ಕೆ ಓದಿದ. ಪ್ರಫುಲ್ಲೆ ಶಾಸ್ತ್ರಾಧ್ಯಯನವನ್ನು ಮುಗಿಸಿ
ಬಹಳ ಕಾಲ ಸಾಧನೆಯಲ್ಲಿ ತೊಡಗಿದ್ದಳು. ಆಕೆ ತನ್ನ ಸಾಧನೆಯನ್ನು ಮುಗಿಸಿದ ನಂತರ ಒಂದು ದಿನ ಭವಾನಿ ಪಾಠಕ ಪ್ರಫುಲ್ಲೆಯನ್ನು ನೋಡಲು ಬಂದ. ಈ ಸಲ ನಿಷ್ಕಾಮ ಕರ್ಮದ ಸಂಬಂಧವಾಗಿ ಉಪದೇಶ ಕೊಡಲಿಚ್ಛಿಸಿದ್ದಾನೆ. ಗೀತೆಯಿಂದ ಒಂದು ಶ್ಲೋಕವನ್ನು ಎತ್ತಿ ಹೇಳಿದ. ತಸ್ಮಾದಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚರ, ಅಶಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪುರುಷಃ. ಆಕೆಗೆ ಅನಾಸಕ್ತ ಯೋಗದ 3 ಲಕ್ಷಣಗಳನ್ನು ತಿಳಿಸಿದ. ಮೊದಲನೆಯದು ಇಂದ್ರಿಯ ಸಂಯಮ, ಎರಡನೆಯದು ನಿರಹಂಕಾರ, ಮೂರನೆಯದು ಶ್ರೀಕೃಷ್ಣನಿಗೆ ಫಲ ಸಮರ್ಪಣೆ. ಮತ್ತೆ ತಿಳಿಸಿದ, ನಿರಹಂಕಾರಿಯಾಗದ ಹೊರತು ಧರ್ಮಾಚರಣೆ ಸಾಧ್ಯವಿಲ್ಲ ಅಂತ. ಗೀತೆಯಿಂದ ಈ ಶ್ಲೋಕವನ್ನು ಎತ್ತಿ ಹೇಳಿದ. ಪ್ರಕೃತೇ ಕ್ರಿಯಮಾಣಾನಿ ಗುಣೈಃ ಕರ್ಮಾಣಿ ಸರ್ವಶಃ, ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಬಳಿಕ ಭವಾನಿ ಪಾಠಕ ಪ್ರಫುಲ್ಲೆಗೆ ಸರ್ವ ಕರ್ಮಗಳ ಫಲವನ್ನು ಶ್ರೀಕೃಷ್ಣನಿಗೆ ಹೇಗೆ ಅರ್ಪಿಸಬೇಕು ಎಂಬುದರ ವಿಷಯವಾಗಿ ತಿಳಿಸಿದ. ಅದಕ್ಕಾಗಿ ಗೀತೆಯಿಂದ ಈ ಶ್ಲೋಕವನ್ನು ಎತ್ತಿ ಹೇಳಿದ. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯಸ್ ತಪಸ್ಯತಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ಶ್ರೀರಾಮಕೃಷ್ಣರು. ಇದು ಬಹಳ ಚೆನ್ನಾಗಿದೆ. ಇವೆಲ್ಲ ಗೀತೋಕ್ತಿಗಳು, ಅಲ್ಲಗಳೆಯುವಂತೆ ಇಲ್ಲ. ಆದರೆ ಒಂದು ವಿಷಯ, ಗ್ರಂಥಕರ್ತ ಶ್ರೀಕೃಷ್ಣನಿಗೆ ಫಲ ಸಮರ್ಪಣೆ ಮಾಡುವ ವಿಷಯವನ್ನೇನೋ ಹೇಳಿದ್ದಾನೆ. ಆದರೆ ಆತನಿಗಾಗಿ ಭಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಎಂಬ ವಿಷಯವನ್ನು ಹೇಳಲಿಲ್ಲ ಮಾಸ್ಟರ್. ಹೌದು, ಅದನ್ನು ಒಂದು ನಿರ್ದಿಷ್ಟ ರೂಪದಿಂದ ಹೇಳಿಲ್ಲ. ಬಳಿಕ ಭವಾನಿ ಪಾಠಕ ಮತ್ತು ಪ್ರಫುಲ್ಲೆ ಹಣದ ವ್ಯವಹಾರದ ಸಂಬಂಧವಾಗಿ ಮಾತುಕತೆ ಆಡಿದರು. ಪ್ರಫುಲ್ಲೆ, ನನ್ನ ಸಮಸ್ತ ಐಶ್ವರ್ಯವನ್ನೂ ಶ್ರೀಕೃಷ್ಣನಿಗೆ ಅರ್ಪಿಸಿಬಿಟ್ಟಿದ್ದೇನೆ ಅಂತ ಹೇಳಿದಳು. ಮಾಸ್ಟರ್ ಮತ್ತೆ ಪುಸ್ತಕದಿಂದ ಓದಿದ. ಪ್ರಫುಲ್ಲೆ, ಯಾವಾಗ ನಾನು ನನ್ನ ಸಕಲ ಕರ್ಮಗಳ ಫಲವನ್ನು ಶ್ರೀಕೃಷ್ಣನಿಗೆ ಅರ್ಪಿಸಿಬಿಟ್ಟೆನೋ ಆಗಲೇ ನನ್ನ ಧನವನ್ನೆಲ್ಲ ಶ್ರೀಕೃಷ್ಣನಿಗೆ ಅರ್ಪಿಸಿಬಿಟ್ಟೆ. ಭವಾನಿ, ಎಲ್ಲವನ್ನೂ? ಪ್ರಫುಲ್ಲೆ, ಹೌದು, ಎಲ್ಲವನ್ನೂ. ಭವಾನಿ, ನೀನು ಹಾಗೆ ಮಾಡಿಬಿಟ್ಟಿದ್ದರೆ ಕರ್ಮವನ್ನು ನೀನು ಅನಾಸಕ್ತಿಯಿಂದ ಮಾಡಲಾಗುವುದಿಲ್ಲ. ನಿನ್ನ ಉದರ ಪೋಷಣೆಗಾಗಿ ನೀನು ಕೆಲಸ ಮಾಡಬೇಕಾಗಿ ಬಂದರೆ ಆಗ ಆ ಕೆಲಸದ ಮೇಲೆ ಆಸಕ್ತಿ ಬಂದು ಬಿಡುತ್ತದೆ. ಆದ್ದರಿಂದ ನಿನಗೆ 2 ಮಾರ್ಗಗಳಿವೆ. ನೀನು ನಿನ್ನ ಆಹಾರವನ್ನು ಭಿಕ್ಷಾವೃತ್ತಿಯಿಂದ ಸಂಪಾದಿಸಿಕೊಳ್ಳಬೇಕಾಗುತ್ತದೆ, ಇಲ್ಲದಿದ್ದರೆ ನಿನ್ನ ಹಣವನ್ನು ಸಂಪಾದಿಸಿಕೊಳ್ಳಬೇಕಾಗುತ್ತದೆ. ಭಿಕ್ಷಾವೃತ್ತಿಯಲ್ಲಿಯೂ ಆಸಕ್ತಿ ಉಂಟಾಗುವ ಸಂಭವ. ಆದ್ದರಿಂದ ನೀನು ನಿನ್ನ ಹಣದಿಂದಲೇ ಜೀವಿಸಬೇಕು. ಮಾಸ್ಟರ್ ನಗುತ್ತಾ ಶ್ರೀರಾಮಕೃಷ್ಣರಿಗೆ, ಇದು ಮಾತ್ರ ಲೆಕ್ಕಾಚಾರದ ಬುದ್ಧಿ. ಶ್ರೀರಾಮಕೃಷ್ಣರು, ಹೌದು, ಇದು ಲೆಕ್ಕಾಚಾರದ ಬುದ್ಧಿ, ಪ್ರಾಪಂಚಿಕನ ಬುದ್ಧಿ. ಯಾರಿಗೆ ಭಗವಂತ ಬೇಕಾಗಿದ್ದಾನೋ ಆತ ಒಮ್ಮೆಗೆಯೇ ಧುಮುಕಿ ಸಾಧನೆಯಲ್ಲಿ ಮುಳುಗೇ ಬಿಡುತ್ತಾನೆ. ಜೀವನಕ್ಕೆ ಇದೊಂದಿಷ್ಟು ಇರಲಿ ಎಂಬ ಭಾವನೆಯೇ ಆತನ ತಲೆಯನ್ನು ಹೊಗದು. ಮಾಸ್ಟರ್ ಬಳಿಕ ಭವಾನಿ ಪಾಠಕ ಪ್ರಫುಲ್ಲೆಯನ್ನು, ನೀನು ನಿನ್ನ ಹಣವನ್ನೆಲ್ಲ ಯಾವ ರೀತಿಯಾಗಿ ಅರ್ಪಿಸಲು ಹೋಗುವೆ ಎಂದು ಕೇಳಿದ. ಪ್ರಫುಲ್ಲೆ ಹೇಳಿದಳು, ಶ್ರೀಕೃಷ್ಣ ಸರ್ವಭೂತಗಳಲ್ಲಿಯೂ ಇದ್ದಾನೆ, ಆದ್ದರಿಂದ ಸರ್ವಭೂತಗಳಲ್ಲಿಯೂ ಧನವನ್ನು ಹಂಚಿಬಿಡುತ್ತೇನೆ ಅಂತ. ಭವಾನಿ ಹೇಳಿದ, ಒಳ್ಳೆಯದು, ಬಹಳ ಒಳ್ಳೆಯದು ಅಂತ. ಆತ ಗೀತೆಯಿಂದ ಶ್ಲೋಕವನ್ನು ಎತ್ತಿ ಹೇಳಿದ. ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮಯಿ ಪಶ್ಯತಿ, ತಸ್ಯಾಹಂ ನ ಪ್ರಣಶ್ಯಾಮಿ ಸಚ ಮೇ ನ ಪ್ರಣಶ್ಯತಿ, ಸರ್ವಭೂತಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಾಸ್ಥಿತಃ, ಸರ್ವಥಾ ವರ್ತಮಾನೋಪಿ ಸ ಯೋಗಿ ಮಯಿ ವರ್ತತೆ, ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ, ಸುಖಂ ವಾ ಯದಿ ವಾ ದುಃಖಂ ಸ ಯೋಗಿ ಪರಮೋ ಮತಃ. ಶ್ರೀರಾಮಕೃಷ್ಣರು. ಇದೆಲ್ಲ ಉತ್ತಮ ಭಕ್ತನ ಲಕ್ಷಣ. ಮಣಿ ಮತ್ತೆ ಓದಲಾರಂಭಿಸಿದ. ಸರ್ವಭೂತಗಳಿಗೂ ದಾನ ಮಾಡಬೇಕಾದರೆ ಬಹಳವಾಗಿ ಶ್ರಮ ಪಡಬೇಕಾಗುವ ಅವಶ್ಯಕತೆ ಇದೆ. ಆದ್ದರಿಂದ ಸ್ವಲ್ಪ ಉಡುಗೆ ತೊಡುಗೆಗಳ, ಸ್ವಲ್ಪ ಭೋಗವಿಲಾಸಗಳ ಅವಶ್ಯಕತೆ ಇದೆ. ಅದಕ್ಕಾಗಿಯೇ ಭವಾನಿ ಹೇಳಿದ, ಒಮ್ಮೊಮ್ಮೆ ಸ್ವಲ್ಪ ವ್ಯಾಪಾರ ಬುದ್ಧಿ ಬೇಕು ಅಂತ. ಶ್ರೀರಾಮಕೃಷ್ಣರು ಸಿಟ್ಟುಗೊಂಡು, ವ್ಯಾಪಾರಿ ಬುದ್ಧಿ ಬೇಕೇ? ಮನಸ್ಸಿನ ಆಲೋಚನೆಯಂತೆ ಮಾತುಕತೆ ವ್ಯಕ್ತವಾಗುತ್ತದೆ. ಹಗಲು ಇರಳು ವಿಷಯ ಚಿಂತನೆ,
ಇತರರೊಡನೆ ಕಪಟಾಚರಣೆ ಇಂಥವುಗಳನ್ನೆಲ್ಲ ಜನರು ಮಾಡಿ ಅವರ ಬಾಯಿಂದ ಹೊರಡುವ ಮಾತುಕತೆಗಳೆಲ್ಲ ಅಂಥವೇ ಆಗಿರುತ್ತವೆ. ಮೂಲಂಗಿ ತಿಂದರೆ ಮೂಲಂಗಿ ವಾಸನೆಯ ತೇಗೂ ಬರುತ್ತದೆ. ವ್ಯಾಪಾರ ಬುದ್ಧಿ ಬೇಕು ಅಂತ ಹೇಳದೆ ತಾನು ಅಕರ್ತನೆಂದು ಭಾವಿಸಿ ಕರ್ತನೋಪಾದಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ದರೆ ಬಹಳ ಚೆನ್ನಾಗಿರುತ್ತಿತ್ತು. ಅಂದು ಒಬ್ಬ ಇಲ್ಲಿ ಹಾಡುತ್ತಿದ್ದ. ಆ ಹಾಡಿನಲ್ಲಿ ಲಾಭ ನಷ್ಟ ಎಂಬ ಈ ಥರದ ಪದಗಳೇ ಬಹಳವಾಗಿ ಇದ್ದವು. ನಾನು ಆತನಿಗೆ ಅದನ್ನು ಹಾಡಬೇಡವೆಂದೆ. ಹೇಳಿದೆ, ಹಗಲು ಇರುಳು ಯಾವುದರ ಚಿಂತನೆಯೋ ಆದರೆ ಅದರ ತೆಗೆ ಹೊರಕ್ಕೆ ಬರುತ್ತದೆ. ಓದುವುದು ಮುಂದುವರಿಯಿತು. ಗ್ರಂಥಕರ್ತ ಭಗವಂತನ ಸಾಕ್ಷಾತ್ಕಾರದ ವಿಷಯವಾಗಿ ಬರೆದಿದ್ದಾನೆ. ಪ್ರಫುಲ್ಲೆಯು ದೇವಿ ಚೌಧುರಾಣಿ ಆಗಿಬಿಟ್ಟಿದ್ದಾಳೆ. ಅಂದು ವೈಶಾಖ ಶುಕ್ಲ ಸಪ್ತಮಿ. ಆಕೆಯ ಮನೆ ದೋಣಿಯ ಚಾವಣಿಯ ಮೇಲೆ ಕುಳಿತು ದಿವೆಯೊಡನೆ ಮಾತುಕತೆಯಾಡುತ್ತಿದ್ದಾಳೆ. ಚಂದ್ರ ಉದಯಿಸಿದ್ದಾನೆ. ದೋಣಿ ಲಂಗರು ಹಾಕಿ ಗಂಗೆಯಲ್ಲಿ ನಿಂತಿದೆ. ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯುವುದೆಂತು ಎಂಬುದರ ವಿಷಯವಾಗಿ ಮಾತುಕತೆ ನಡೆಯುತ್ತಿದೆ. ದೇವಿ ಹೇಳಿದಳು, ಯಾವ ರೀತಿಯಾಗಿ ಹೂವಿನ ಗಂಧ ಮೂಗಿಗೆ ಪ್ರತ್ಯಕ್ಷವಾಗುತ್ತದೆಯೋ ಅದೇ ರೀತಿಯಾಗಿ ಭಗವಂತ ಮನಸ್ಸಿಗೆ ಪ್ರತ್ಯಕ್ಷನಾಗುತ್ತಾನೆ ಅಂತ. ಹೀಗೆಂದು ಓದಿದೊಡನೆಯೇ ಪರಮಹಂಸರು ಮಧ್ಯೆ ಬಾಯಿ ಹಾಕಿ, ಮನಸ್ಸಿಗೆ ಪ್ರತ್ಯಕ್ಷವಾಗುವಿಕೆ ಅದು ಈ ಮನಸ್ಸಿಗೆ ಅಲ್ಲ, ಶುದ್ಧ ಮನಸ್ಸಿಗೆ. ಆಗ ಈ ಮನಸ್ಸು ಇರದು. ವಿಷಯಾಸಕ್ತಿ ಒಂದು ಕಿಂಚಿತ್ತೂ ಇದ್ದರೂ ಅದು ಶುದ್ಧ ಮನಸ್ಸಾಗದು. ಯಾವಾಗ ಮನಸ್ಸು ಪರಿಶುದ್ಧವಾಗುತ್ತದೆಯೋ ಆಗ ಅದನ್ನೇ ಶುದ್ಧ ಮನಸ್ಸು, ಶುದ್ಧ ಆತ್ಮ ಅಂತಲೂ ಹೇಳಬಹುದು. ಮಾಸ್ಟರ್, ಮನಸ್ಸಿನ ಮೂಲಕ ಆತನನ್ನು ಸುಲಭವಾಗಿ ಪ್ರತ್ಯಕ್ಷ ಮಾಡಿಕೊಳ್ಳಲಾಗುವುದಿಲ್ಲ ಎಂಬ ವಿಷಯ ಮುಂದೆ ಬರುತ್ತದೆ. ಹೇಳಿದ್ದಾನೆ, ಪ್ರತ್ಯಕ್ಷ ಮಾಡಿಕೊಳ್ಳಲು ದುರ್ಬೀನು ಬೇಕು. ಯೋಗವೇ ಆ ದುರ್ಬೀನು. ಗೀತೆಯಲ್ಲಿ ಹೇಳಿರುವಂತೆ ಯೋಗ 3 ವಿಧವಾದದ್ದು: ಜ್ಞಾನಯೋಗ, ಕರ್ಮಯೋಗ, ಭಕ್ತಿಯೋಗ. ಈ ಯೋಗವೆಂಬ ದುರ್ಬೀನಿನಿಂದ ಭಗವಂತನನ್ನು ನೋಡಬಹುದು. ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ. ನಮೋ ನಾರಾಯಣ ಭವದುಃಖಹಾರಿ.